ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಮಳೆ ಬಿದ್ರೆ ಸಾಕು ಅವಾಂತರಗಳ ಸರಮಾಲೆ. ಒಂದು ಕಡೆ ಮಳೆ ಬಂತಲ್ಲ ಅಂತ ಖುಷಿ ಪಡ್ತಾ ಇದ್ದ ಸಿಲಿಕಾನ್ ಸಿಟಿ ಜನ ಮತ್ತೊಂದು ಕಡೆ ಅವಾಂತರದಿಂದಲೂ ಕೂಡ ಬೇಸತ್ತು ಹೋಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿಬಿಟ್ಟಿದೆ ಮಳೆ ನೀರು. ಮನೆಗೆ ನುಗ್ಗಿರುವ ನೀರು ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಜನ. ಚಾಮರಾಜಪೇಟೆಯ ಗುಡ್ಡದ ಹಳ್ಳಿಯಲ್ಲಿ ಆಗಿರುವ ಘಟನೆ ಇದು. ನಗರದ ಹಲವು ಏರಿಯಾಗಳಲ್ಲಿ ಮಳೆ ತೊಂದರೆ ಉಂಟು ಮಾಡಿದೆ. ಕೆಆರ್ ಮಾರ್ಕೆಟ್, ಎಂಜಿ ರೋಡ್, ಟೌನ್ ಹಾಲ್, ನೃಪತುಂಗ ರಸ್ತೆ, ಕಬ್ಬನ್ ಪಾರ್ಕ್ ಕಡೆ ಭಾರೀ ಮಳೆಯಾಗಿದೆ. ರಾತ್ರಿ 10:30ರಿಂದ ತಡರಾತ್ರಿ 12 ಗಂಟೆ ತನಕ ಕೂಡ ಮಳೆ ಅಬ್ಬರ ಜೋರಾಗಿತ್ತು. ಸೊ ಹಾಗಾಗಿ ಸಿಲಿಕಾನ್ ಸಿಟಿಯ ಬಹುತೇಕ ಏರಿಯಾಗಳಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ಯಾಕೆ ಮಳೆ ಬಂದ್ರೆ ಈ ಎಲ್ಲ ಅವಾಂತರಗಳಾಗುತ್ತೆ ಅಂದ್ರೆ ಮಳೆ ನೀರು ಹರಿದು ಹೋಗೋದಕ್ಕೆ ಸರಾಗವಾಗಿ ರಸ್ತೆಗಳಿಲ್ಲ, ಜಾಗ ಇಲ್ಲ. ಹಾಗಾಗಿ ಎಲ್ಲಿ ತಗ್ಗು ಪ್ರದೇಶಗಳಿರುತ್ತೋ, ಮನೆಗಳಿರುತ್ತೋ ಅಲ್ಲಿ ಮಳೆ ನೀರು ನುಗ್ಗುತ್ತೆ, ಅವಾಂತರ ಸೃಷ್ಟಿಯಾಗ್ಬಿಡುತ್ತೆ. ಪಾಲಿಕೆಯ ಬೇಜವಾಬ್ದಾರಿತನ ಕೂಡ ಎದ್ದು ಕಾಣಿಸುತ್ತೆ. ಮಳೆ ಬರುತ್ತೆ ಅಂದ್ರೆ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಪಾಲಿಕೆ ಮಾಡ್ಕೊಳ್ಬೇಕು. ಬಟ್ ಯಾವ ಸಿದ್ಧತೆಗಳು ಕೂಡ ಪಾಲಿಕೆಯಿಂದ ಆದಂತೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸಿಲಿಕಾನ್ ಸಿಟಿ ಜನ ಮಳೆ ಬಂತು ಅಂತ ಖುಷಿ ಪಡಬೇಕಾ ಅಥವಾ ಅವಾಂತರ ಆಯ್ತಲ್ಲ ಅಂತ ಬೇಸರ ಪಡಬೇಕಾ ಅಂತ, ಪಾಲಿಕೆಯ ಬೇಜವಾಬ್ದಾರಿತನನ ಯಾಕೆ ಮಳೆ ಬಂದ್ರೆ ಸಿದ್ಧತೆಗಳಾಗಲ್ಲ ಅಂತ ಪಾಲಿಕೆಯಿಂದ? ಶ್ರುತಿ, ನಿನ್ನೆ ರಾತ್ರಿ ಸುರಿದ ಆ ಮಳೆಗೆ ಕೆಲವು ಕಡೆ ಮನೆಗೆ ನೀರು ನುಗ್ಗಿದೆ, ಮತ್ತೊಂದು ಕಡೆ ರಸ್ತೆಗಳೆಲ್ಲ ರಸ್ತೆಯೆಲ್ಲ ಮೇಲೆ ನೀರು ನಿಂತಿದೆ, ಮತ್ತೊಂದು ಕಡೆ ಮರಗಳು ಬಿದ್ದಿದೆ. ಹೀಗಾಗಿ ತುಂಬ ಸಿಟಿ ಜನರಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಮನೆಗಳಿಗೆ ನೀರು ನುಗ್ಗುತ್ತೆ, ರಾಜಕಾಲುವೆ ಒತ್ತುವರಿ ಆಗಲ್ಲ, ಮತ್ತೊಂದು ಕಡೆ ಹೂಳೆತ್ತುವೆ ಕೆಲಸ ಆಗಿಲ್ಲ. ಹೀಗಾಗಿ BBMP ವಿರುದ್ಧ ಸಾಕಷ್ಟು ಆಕ್ರೋಶ ಸಿಟಿ ಜನ ಹೊರಗಾಗ್ತಿದ್ರೆ. ಒಂದು ಕಡೆ 198 ಸ್ಥಳಗಳನ್ನು ಗುರುತು ಮಾಡಿದ್ದಾರೆ. ಅಂದರೆ ಇವೆಲ್ಲ ಡೇಂಜರ್, ಮಳೆ ಬಂದರೆ ಡೇಂಜರ್ ಜೂನ್ಗಳಂತಲೂ ಗುರುತು ಮಾಡಿದರೆ. ಇನ್ನೂ ಅಲ್ಲಿ ಪರಿಹಾರ ಸಮಸ್ಯೆನ ಬಗೆಹರಿಸುವ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕೆಲಸಕ್ಕೆ BBMP ಮುಂದಾಗಿಲ್ಲ. ಒಂದು ಕಡೆ ಸಭೆ ಮೇಲೆ ಸಭೆ ಮಾಡ್ತಾರೆ, ಸಭೆ ಯಾತಕ್ಕೆ ಮಾಡ್ತಾರೆ ಎಂಬುದು ಅಧಿಕಾರಿಗೆ ಗೊತ್ತಾಗ್ತಿಲ್ಲ. ಹೀಗಾಗಿ ಇಲ್ಲ ಒಂದು ಕಡೆ ಸಿಟಿ ಜನರು ಒಂದು ಕಡೆ ಆಕ್ರೋಶ ಅವರಾಗ್ತಾರೆ. ಯಾಕಂದ್ರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು, ಅಲ್ಲೇನು ಪ್ರಾಬ್ಲಮ್ ಇದೆ ಅಂತ ಸೊಲ್ಯೂಷನ್ ಕೊಡಬೇಕು BBMP ಅಧಿಕಾರಿಗಳು. ಬಟ್ ಇದು ಯಾವುದೂ ಬರ್ತಿಲ್ಲ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಚಾಮರಾಜನಗರ, ಚಾಮರಾಜಪೇಟೆ, ಮತ್ತೊಂದು ಕಡೆ ಯಲಹಂಕ, ಕೆಂಗೇರಿ ಈ ಒಂದು ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಆ ಒಂದು ಭಾಗದ ನಿವಾಸಿಗಳು ತುಂಬಾ ಆಕ್ರೋಶ ಅವರಾಗ್ತಿದ್ರೆ. ಯಾಕಂದ್ರೆ ಪ್ರತಿ ವರ್ಷ ಮಳೆ ಬಂದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಅದಲ್ಲದೆ ಚರಂಡಿ ನೀರು ಮನೆಗೆ ನೀರು ನುಗ್ಗುತ್ತೆ, ತುಂಬಾ ಸಮಸ್ಯೆ ಆಗುತ್ತೆ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಹೀಗಾಗಿ BBMP ಬೆಳಗಾವಿಯ ಹುಕ್ಕೇರಿಯ ಹಿಡಕಲ್ ಡ್ಯಾಂ ದುಮ್ಮಿಕ್ಕಿ ಹರಿಯುತ್ತಾ ಇದೆ. ಘಟಪ್ರಭಾ ನದಿ ಪಾತ್ರದ ಜನರಿಗೆ ಕುಡಿಯುವ ನೀರಿಗೆ ಅನುಕೂಲ ಕಲ್ಪಿಸುವ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕಳೆದ 3 ದಿನಗಳಿಂದಲೂ ಕೂಡ ಹಂತ ಹಂತವಾಗಿ 1.5 TMC ನೀರು ರಿಲೀಸ್ ಮಾಡಿದ್ದು ಜಲವೈಭವ ಕಂಡು ಜನ ನಿಬ್ಬೆರಗಾಗಿದ್ದಾರೆ.